Good morning, students. So in this class we are going to discuss about partnership firm. So ಇವತ್ತು ನಾವು ಪಾಲುಗಾರಿಕಾ ಸಂಸ್ಥೆಯ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣಂತೆ. ಪಾಲುಗಾರಿಕಾ ಸಂಸ್ಥೆ ಅಂದ್ರೇನು, ಸೊ ಅದರ ನೇಚರ್ ಏನು, ಪಾಲುಗಾರಿಕಾ ಸಂಸ್ಥೆ ಅಕೌಂಟನ್ನು ಓಪನ್ ಮಾಡಬೇಕಾದ್ರೆ, ಪಾರ್ಟ್ನರ್ಶಿಪ್ ಫರ್ಮ್ ಅಕೌಂಟನ್ನು ಓಪನ್ ಮಾಡಬೇಕಾದ್ರೆ ಸೊ ಯಾವ್ಯಾವ ಪ್ರೊಸೀಜರನ್ನು ಬ್ಯಾಂಕ್ಸ್ ಫಾಲೋ ಮಾಡ್ತಾ ಹೋಗುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣಂತೆ. ಸೊ ಅದಕ್ಕಿಂತ ಮುಂಚೆ ಪಾರ್ಟ್ನರ್ಶಿಪ್ ಫರ್ಮ್ ಅಂದರೆ ಏನು ಅನ್ನೋದನ್ನು ತಿಳ್ಕೊಂಬೋಣಂತೆ. ಪಾರ್ಟ್ನರ್ಶಿಪ್ ಈಸ್ ಎ ರಿಲೇಷನ್ಶಿಪ್ ಬಿಟ್ವೀನ್ person who have engaged to share profits of the business carried on by them, all acting for all. It is established by an agreement. This may be oral or written, as several bodies except the partnership as registered and valid. It better partnership agreement ಆರ್ ರಿಟರ್ನ್. ಸೊ ಪಾರ್ಟ್ನರ್ಶಿಪ್ ಫರ್ಮ್ ಅಂದ್ರೆ ಏನಪ್ಪ ಅಂತಂದ್ರೆ, ಇಲ್ಲಿ ವ್ಯಕ್ತಿಗಳು ಏನು ಮಾಡ್ಕೊತ ಹೋಗ್ತಾರೆ ಅಂದರೆ ಅವ್ರವ್ರ ನಡುವೆ ಒಂದು ಒಪ್ಪಂದನ ಮಾಡ್ಕೊತ ಹೋಗ್ತಾರೆ. ಎದಕ್ಕೆ ಅಂತಂದರೆ ಲಾಭಾಂಶ ಮತ್ತು ಪ್ರಾಫಿಟ್ ಮತ್ತು ಲಾಸನ್ನು ಹಂಚ್ಕೊಳ್ಳೋದಕ್ಕೆ. ಸೊ ಬಿಸ್ನೆಸ್ಸನ್ನು ಯಾರಾದರೂ ಕ್ಯಾರಿ ಮಾಡ್ಬೋದು ಅಥವಾ ಎಲ್ಲರೂ ಸೇರ್ಕೊಂಡು ಬೇಕಾದರೂ ಕ್ಯಾರಿ ಮಾಡ್ತಾ ಹೋಗಬಹುದು. ಸೊ ಅದನ್ನು ಒಂದು ಅಗ್ರಿಮೆಂಟನ್ನು ಮಾಡ್ಕೊತಾ ಹೋಗ್ತಾರೆ. ಸೊ ಇಟ್ ಮೇ ಬಿ ಇನ್ ಮೋರಲ್ ಅಥವಾ ಮಾತುಕತೆ ಮುಖಾಂತರ ಆಗಿರ್ಬೋದು, ಅಥವಾ ರಿಟರ್ನ್ ಆಗಿದ್ದರೂ ಓಕೆ ನಡೆಯುತ್ತೆ. ಬಟ್ ಆದರೆ ಏನಪ್ಪ ತುಂಬ ಇಂಪಾರ್ಟೆಂಟಾಗಿ ಅಂತಂದರೆ, ಕಾಂಟ್ರಾಕ್ಟಾಗಿ ಜಾರಿಗೆ ಬರಬೇಕು ಅಂತಂದರೆ ಸೊ ಅದು ರಿಟರ್ನ್ ಆಗಿದ್ದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾ ಹೋಗ್ತಾರೆ. ಸೊ ಪಾರ್ಟ್ನರ್ಶಿಪ್ ಫರ್ಮ್ ಈಸ್ ಅ ನೇಮ್ ಆಫ್ ಪಾರ್ಟ್ನರ್ಶಿಪ್, ದ ರಿಲೇಷನ್ ಬಿಟ್ವೀನ್ ದ ಪರ್ಸನ್ ಹೂ ಹ್ಯಾವ್ agreed to share the profit of the business carried out on by all or any of them acting for all. The person who have entered into partnership with another person are called individual. Partners are collectively a firm. The name under which the business is carried on is called firm name. ಸೊ ಯೂಶಲಾಗಿ ಏನಪ್ಪ ಅಂದರೆ ಪಾರ್ಟ್ನರ್ಶಿಪ್ ಫರ್ಮು ಹೆಸರೇನಪ್ಪ ಅಂತಂದರೆ ಪಾರ್ಟ್ನರ್ಶಿಪ್ ಅಂತಲೇ ಇರುತ್ತೆ. ಸೊ ಯೂಶಲಾಗಿ ಇದೇನಪ್ಪ ಅಂತಂದರೆ ವ್ಯಕ್ತಿಗಳ ನಡುವೆ ನಡೀತಕ್ಕಂಥ ಒಂದು ಅಗ್ರಿಮೆಂಟ್ ಆಗಿರುತ್ತೆ. ಸೊ ಇದು ಪ್ರಾಫಿಟನ್ನು ಹಂಚ್ಕೊಳ್ಳೋದಕ್ಕೆ ಮತ್ತು ಬಿಸ್ನೆಸ್ಸನ್ನು ಕ್ಯಾರಿ ಮಾಡೋದಕ್ಕೆ ಸೊ ಸಂಬಂಧಪಟ್ಟಿರೋದೇ ಆಗಿರುತ್ತೆ. ಓಕೆ, ಸೊ ನೇಚರ್ ಆಫ್ ಪಾರ್ಟ್ನರ್ಶಿಪ್ ಅನ್ನು ನೋಡ್ತಾ ಹೋಗೋಣಂತೆ. ದ ಮಿನಿಮಮ್ ನಂಬರ್ ಆಫ್ ದ ಪಾರ್ಟ್ನರ್ಸ್ ಇನ್ ದ ಫರ್ಮ್ ಕೆನಾಟ್ ಬಿ ಲೆಸ್ ದ್ಯಾನ್ 2. ಸೊ ಇಲ್ಲಿ ಪಾರ್ಟ್ನರ್ಶಿಪ್ ಫರ್ಮ್ ಒಳಗೆ ಇಬ್ಬರಿಗಿಂತ ಕಡಿಮೆ ವ್ಯಕ್ತಿಗಳು ಇರೋ ಹಾಗಿಲ್ಲ. ಸೊ ಮೋರ್ ದ್ಯಾನ್ 2 ಪರ್ಸನ್ಸ್ ಇರಲೇಬೇಕು ಇಲ್ಲಿ. ದ ನಂಬರ್ ಆಫ್ ಪಾರ್ಟ್ನರ್ಸ್ ಶುಡ್ ಎಕ್ಸೀಡ್ ದ ಸ್ಟ್ಯಾಟ್ಯುಟರಿ ಲಿಮಿಟ್. ದ ಪಾರ್ಟ್ನರ್ಶಿಪ್ ಈಸ್ ಮೋರ್ ದ್ಯಾನ್ 10 person carrying on the banking business or more than 20% carrying the other business. ಸೊ ಮ್ಯಾಕ್ಸಿಮಮಿಗೂ ಲಿಮಿಟ್ ಇದೆ. ಬ್ಯಾಂಕಿಂಗನ್ನು ಬಿಸ್ನೆಸ್ಸನ್ನು ಮಾಡಬೇಕು ಅಂತಂದರೆ 10 ಜನ ಇರಬೇಕು ಮ್ಯಾಕ್ಸಿಮಮ್ಮು. ಸೊ ಬೇರೆ ಬಿಸ್ನೆಸ್ಸನ್ನು ಮಾಡ್ತಾ ಇದ್ದರೆ ಸೊ ಇಟ್ ಶುಡ್ ಬಿ ಇದು 20ಕ್ಕಿಂತ ಹೆಚ್ಚು ಜನ ಇದ್ದರೂ ನಡೆಯುತ್ತೆ. ದ ಮೈನರ್ ಮೇ ಬಿ ಅಡ್ಮಿಟೆಡ್ ಇನ್ ಟು ಪಾರ್ಟ್ನರ್ ಪ್ರೊವೈಡೆಡ್ ಆರ್ ಟು ಅದರ್ ಸಿನ್ಸ್ ದ ಮೈನರ್ ಕೆನಾಟ್ ಬಿ ಎಂಟರ್ ದ ಲೀಗಲ್ ಕಾಂಟ್ರಾಕ್ಟ್. ಸೊ ಮೈನರ್ನ ಪಾರ್ಟ್ನರ್ ಆಗಿ ತೊಗೋಬೋದು, ಬಟ್ ಆದರೆ ಅವನಿಗೆ ಲೀಗಲ್ ಕಾಂಟ್ರಾಕ್ಟ್ ಒಳಗೆ ಎಂಟರ್ ಆಗ್ತಕ್ಕಂಥ ಚಾನ್ಸಸ್ಸು ಇರಲ್ಲ. ಇಫ್ ದ ಪಾರ್ಟ್ನರ್ಸ್ ಈಸ್ ಔಟ್ ಆಫ್ ದ ಕಂಟ್ರಿ, ದ ಅದರ್ ಪರ್ಸನ್ ಕ್ಯಾನ್ ಓಪನ್ ದ ಅಕೌಂಟ್ ಟು ಸೇಫ್ ದ ಆಪರೇಷನ್ ಶುಡ್ ನಾಟ್ ಬಿ ಅಲೌಡ್ ಅಂಟಿಲ್ ದ ಪಾರ್ಟ್ನರ್ ರಿಟರ್ನ್ ಆ್ಯಂಡ್ ಸೈನ್ ದ ಅಕೌಂಟ್ ಓಪನಿಂಗ್ ಡಾಕ್ಯುಮೆಂಟ್ಸ್. ಸೊ ಪಾರ್ಟ್ನರು ಇರದಲ್ಲೇ ಇದ್ದರೆ ನೀವು ಅಕೌಂಟನ್ನು ಓಪನ್ ಮಾಡ್ಬೋದು, ಬಟ್ ಆದರೆ ಏನಪ್ಪ ಅಂತಂದರೆ ಪಾರ್ಟ್ನರ್ ಬಂದು ಸೈನ್ ಮಾಡೋವರೆಗೂ ಆ ಅಕೌಂಟು ಜಾರಿಗೆ ಬರಲ್ಲ. ಸ್ಪೆಸಿಫಿಕ್ ಸಿಗ್ನೇಚರ್ ಆಫ್ ಆಲ್ ಪಾರ್ಟ್ನರ್ಸ್ ಮಸ್ಟ್ ಬಿ ದೇರ್. ಸೊ ಸಿಗ್ನೇಚರನ್ನು ಮಾಡಬೇಕು ಬ್ಯಾಂಕ್ ಅಕೌಂಟಿಗೆ ಅಂತಂದಾಗ ಸ್ಪೆಸಿಫಿಕ್ ಸಿಗ್ನೇಚರ್ಗೆ. ಸೊ ಎಲ್ಲ ಪಾರ್ಟ್ನರ್ಗಳ ಸಿಗ್ನೇಚರನ್ನು ಇಲ್ಲಿ ತೊಗೊಂಡ್ರೆ ಒಳ್ಳೆಯದು ಅಂತ ಹೇಳ್ತಿದ್ದಾರೆ. ದ ಅಥಾರಿಟಿ ಫಾರ್ ದ ಪಾರ್ಟ್ನರ್ಸ್ ಆ್ಯಂಡ್ ಕೋಆಪರೇಟ್ ದ ಅಕೌಂಟ್ ಕ್ಯಾನ್ ಬಿ ರಿವೋಕ್ಡ್ ಬೈ ಎನಿ ಪಾರ್ಟ್ನರ್ಸ್ ಬೈ ಗಿವಿಂಗ್ ನೋಟಿಸ್ ಟು ಬ್ಯಾಂಕ್. ಸೊ ಏನಪ್ಪ ಅಂತಂದರೆ ಪಾರ್ಟ್ನರ್ಶಿಪ್ಪು ಅಕೌಂಟನ್ನು ರಿವೋಕ್ ಮಾಡ್ಬೋದಂತೆ ಯಾವಾಗ ಬೇಕಾದರೂ. ಸೊ ಯಾವಾಗ ಬೈ ಅಂದರೆ ಏನು ಕಂಡೀಷನ್ ಅಂತಂದರೆ ಅಲ್ಲಿರ್ತಕ್ಕಂಥ ಪಾರ್ಟ್ನರ್ಸು ಬ್ಯಾಂಕಿಗೆ ಒಂದು ರಿವೋಕ್ ಫಾರ್ಮನ್ನು ಕೊಡ್ತಾ ಹೋಗ್ಬೇಕಾಗತ್ತೆ. ಪಾರ್ಟ್ನರ್ ಕ್ಯಾನ್ ಆಲ್ಸೋ ಸ್ಟಾಪ್ ಪೇಮೆಂಟ್ ಆಫ್ ದ ಚೆಕ್ ಸೈನ್ಡ್ ಬೈ ದ ಅನದರ್ ಪಾರ್ಟ್ನರ್ ಆಫ್ ದ ಫರ್ಮ್. Furthermore, sleeping partner and partners who are not authorized to operate bank account can also revoke the authority of the other partners issuing instructions to bank. ಸೊ ಸ್ಲೀಪಿಂಗ್ ಪಾರ್ಟ್ನರ್ ಆಗಿದ್ದರೂ ಸಹ ನೀವೇನಾದರೂ ನಿಮ್ಮ ಪಾರ್ಟ್ನರ್ ಕೊಟ್ಟಿರ್ತಕ್ಕಂಥ ಚೆಕ್ಕನ್ನು ನೀವು ಸ್ಟಾಪ್ ಮಾಡಬೇಕು ಅಥವಾ ಟ್ರಾನ್ಸಾಕ್ಷನನ್ನು ಸ್ಟಾಪ್ ಮಾಡಬೇಕು ಅಂತಂದರೆ ಬ್ಯಾಂಕಿಗೆ ರಿವೋಕ್ ನೋಟಿಸನ್ನು ಕೊಟ್ಟರೆ ಸಾಕು. ಸೊ ಬ್ಯಾಂಕ್ ಹ್ಯಾಸ್ ಟು ಸ್ಟಾಪ್ ದಟ್
payment. So next, partner authorized to operate the account cannot be delegate his authorities to another person without consent in writing by all partners. ಸೊ ನೀವೇನಾದರೂ ನಿಮ್ಮ ಆಪರೇಷನ್ಸನ್ನು ಬೇರೆ ಪಾರ್ಟ್ನರ್ಗೆ ಅಥಾರಿಟೀಸನ್ನು ಡೆಲಿಗೇಟ್ ಮಾಡಬೇಕು ಅಂತಂದರೆ ರೈಟಿಂಗ್ ಫಾರ್ಮ್ ಒಳಗೆ ಇಟ್ ಶುಡ್ ಬಿ ಇನ್ ರಿಟರ್ನ್. ದ ಲಯಬಿಲಿಟೀಸ್ ಆಫ್ ದ ಆಲ್ ಪಾರ್ಟ್ನರ್ಸ್ ಅನ್ಲಿಮಿಟೆಡ್ ಲೆಸ್ ಈಸ್ ಲಿಮಿಟೆಡ್ ಪಾರ್ಟ್ನರ್. ಸೊ ಲಯಬಿಲಿಟೀಸ್ ಏನಾಗಿರುತ್ತೆ ಪಾರ್ಟ್ನರ್ಶಿಪ್ ಒಳಗೆ ಅಂತಂದರೆ ಅನ್ಲಿಮಿಟೆಡ್ ಆಗಿರುತ್ತೆ ಯೂಶುವಲ್ ಆಗಿ. ಸೊ ಇನ್ ಕೇಸ್ ನೀವೇನಾದರೂ ಲಿಮಿಟೆಡ್ ಅಂತ ಅದನ್ನು ಮೆನ್ಷನ್ ಮಾಡಿದ್ರೆ ಸೊ ದೆನ್ ಇಟ್ ಈಸ್ ನೋ ಪ್ರಾಬ್ಲಮ್. ಸೊ ನೆಕ್ಸ್ಟು ದ ಜಾಯಿಂಟ್ ಆ್ಯಂಡ್ ಸರ್ವೈವಲ್ ಲಯಬಿಲಿಟಿ ಆಫ್ ದ ಪಾರ್ಟ್ನರ್ ಕಂಟಿನ್ಯೂ ಟಿಲ್ ಆಲ್ ದ ಡೆಪ್ಟ್ ಆಫ್ ದ ಫರ್ಮ್ ಆರ್ ಪೇಯ್ಡ್. ಸೊ ಏನಪ್ಪ ಅಂತಂದರೆ ಯೂಶುವಲ್ ಆಗಿ ನಿಮ್ಮದು ಲಯಬಿಲಿಟಿ ಎಲ್ಲಿವರೆಗೂ ಇರುತ್ತೆ ಅಂತಂದರೆ ಸಂಸ್ಥೆ ಮಾಡಿರ್ತಕ್ಕಂಥ ಎಲ್ಲ ಸಾಲನ್ನು ತೀರಿಸೋವರೆಗೂ ನಿಮ್ಮ ಲಯಬಿಲಿಟಿ ಹಾಗೆ ಇರುತ್ತೆ. If the partner dies, the partnership ends. If there is no agreement to continue, the partners do not automatically becomes member. ಸೊ ಯೂಶುವಲಾಗಿ ಏನಪ್ಪ ಅಂತಂದರೆ ಕಂಟಿನ್ಯೂಗೆ ಯಾವುದೇ ರೀತಿಯಾಗಿ ಪರ್ಮಿಷನ್ ಇತ್ತು ಅಂತಂದರೆ ಪಾರ್ಟ್ನರ್ಸು ಮತ್ತು ಮೆಂಬರ ಕಂಟಿನ್ಯೂ ಆಗ್ತಾರೆ. ಸೊ ಇಲ್ದೆಲ್ಲ ಇದ್ದರೆ ಅಲ್ಲಿಗೆ ಪಾರ್ಟ್ನರ್ಶಿಪ್ ಫಾರ್ಮು ಡಿಸಾಲ್ವ್ ಆಗುತ್ತೆ. ಸೊ ಆನ್ ದ ಡಿಸಾಲ್ವೇಷನ್ ಆಫ್ ದ ಪಾರ್ಟ್ನರ್ಸ್ ಅರೈಸಿಂಗ್ ಡೆತ್ ಆಫ್ ದ ಪಾರ್ಟ್ನರ್, firm bank account should be closed. This is important since the account is overdrawn. The liability of the individual partners would need be determined. ಸೊ ಏನಪ್ಪ ಅಂತಂದರೆ ಡೆಸಲ್ಯೂಷನ್ ಪಾರ್ಟ್ನರ್ಸ್ ಯಾವಾಗ ರೈಸ್ ಆಗುತ್ತೆ ಅಂದರೆ ಡೆತ್ ಆಫ್ ದ ಪಾರ್ಟ್ನರ್ ಒಳಗೆ. ಸೊ ಅವಾಗ ಅಕೌಂಟನ್ನು ಕ್ಲೋಸ್ ಮಾಡಬೇಕಾಗತ್ತೆ. ಸೊ ಅಕೌಂಟನ್ನು ಕ್ಲೋಸ್ ಮಾಡಿದಾಗ ವಿಡ್ರಾವಲ್ ಲಯಬಿಲಿಟಿಯನ್ನು ಇಂಡಿವಿಜುವಲ್ ಪಾರ್ಟ್ನರಿಗೆ ಸೊ ಡಿಟರ್ಮೈನ್ ಮಾಡ್ತಾ ಹೋಗ್ತಾರೆ. ಆ್ಯಸ್ ಸೂನ್ ಆಸ್ ಪಾರ್ಟ್ನರ್ಶಿಪ್ ಈಸ್ ಡಿಕ್ಲೇರ್ಡ್ ಇನ್ಸಾಲ್ವೆಂಟ್, ದ ಅಕೌಂಟ್ ಶುಡ್ ಬಿ ಕ್ಲೋಸ್ಡ್ ಆ್ಯಂಡ್ ಆ್ಯಡ್ ನ್ಯೂ ಅಕೌಂಟ್ ಶುಡ್ ಬಿ ಓಪನ್. ಸೊ ಯಾರು ಒಬ್ಬ ವ್ಯಕ್ತಿ ಇನ್ಸಾಲ್ವೆಂಟ್ ಅಂತ ಡಿಸೈಡ್ ಆದರೆ ಸೊ ಅವಾಗ ಏನು ಮಾಡುತ್ತೆ ಅಂತಂದರೆ ಬ್ಯಾಂಕು ಅಕೌಂಟನ್ನು ಕ್ಲೋಸ್ ಮಾಡಿ ಮತ್ತೆ ಫರ್ದರ್ ಅಕೌಂಟನ್ನು ಓಪನ್ ಮಾಡ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಸೊ ನೆಕ್ಸ್ಟು ಏನು ಪ್ರೊಸೀಷನನ್ನು ತೊಗೊತೀವೋ ಪ್ರೊಸೀಜರನ್ನು ಏನು ಮಾಡ್ತೀವಿ ಪಾರ್ಟ್ನರ್ಶಿಪ್ ಅಕೌಂಟನ್ನು ಓಪನ್ ಮಾಡೋದಕ್ಕೆ ಅನ್ನೋದು ನೋಡ್ತಾ ಹೋಗೋಣಂತೆ. ಪಾರ್ಟ್ನರ್ಶಿಪ್ ಅಕೌಂಟ್ ಮಸ್ಟ್ ಆಲ್ವೇಸ್ ಬಿ ಓಪನ್ ಇನ್ ದ ನೇಮ್ ಆಫ್ ದ ಫರ್ಮ್ ಆ್ಯಂಡ್ ನಾಟ್ ಅಲೌಡ್ ದ ನೇಮ್ ಆಫ್ ದ ಇಂಡಿವಿಜುವಲ್ ಪರ್ಸನ್ಸ್. ಸೊ ಪಾರ್ಟ್ನರ್ಶಿಪ್ಪನ್ನು ಏನಪ್ಪ ಅಂತಂದರೆ ಇಂಡಿವಿಜುವಲ್ ಪರ್ಸನ್ ಹೆಸರಿಗೆ ಓಪನ್ ಮಾಡಲ್ಲ, ಫರ್ಮ್ ಹೆಸರಿಗೆ ಓಪನ್ ಮಾಡ್ತಾ ಹೋಗ್ತೀವಿ. ವೆನ್ ಎ ಪಾರ್ಟ್ನರ್ ರಿಟೈರ್ಸ್ is liability to outside the partner's causes in respect of all transaction entered into after retirement. If the bank is not informed, the retiring partners will continue for the liability. ಸೊ ಯೂಶಲಾಗಿ ಏನಪ್ಪ ಅಂತಂದರೆ ಯಾರಾದರೂ ಪಾರ್ಟ್ನರು ರಿಟೈರ್ಡ್ ಆದರೆ ಅದನ್ನು ಬ್ಯಾಂಕಿನ ಗಮನಕ್ಕೆ ತರಬೇಕಂತೆ. ಸೊ ತಂದಾಗ ಅವ್ರ ಲಯಬಿಲಿಟಿ ಯಾವಾಗ ಅವರು ರಿಟೈರ್ಡ್ ಆಗಿರ್ತಾರೋ ಅಲ್ಲಿಗೆ ಎಂಡ್ ಆಗ್ತಾ ಹೋಗುತ್ತೆ. ಸೊ ನೀವು ಅದನ್ನು ಬ್ಯಾಂಕ್ ಗಮನಕ್ಕೆ ತರದಲ್ಲೇ ಇದ್ದರೆ ಸೊ ಏನಾಗ್ತಾ ಹೋಗುತ್ತೆ ಅಂತಂದರೆ ನಿಮ್ಮ ಲಯಬಿಲಿಟಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಎಲ್ಲಿವರೆಗೂ ಅಂತಂದರೆ ನೀವು ಎಲ್ಲಿವರೆಗೂ ಅದನ್ನು ಬ್ಯಾಂಕಿನ ಗಮನಕ್ಕೆ ತರಲ್ವೋ ಅಲ್ಲಿವರೆಗೂ ಅದು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಇಫ್ ಪಾರ್ಟ್ನರ್ ಬಿಕಮ್ಸ್ ಇನ್ಸಾಲ್ವೆಂಟ್, ದ ಪಾರ್ಟ್ನರ್ಶಿಪ್ ಕಮ್ಸ್ ಟು ಎಂಡ್. ದ ಇನ್ಸಾಲ್ವೆಂಟ್ ಪಾರ್ಟ್ನರ್ ಕಾಸ್ ಟು ಬಿ ಪಾರ್ಟ್ನರ್ ಫ್ರಮ್ ದ ಡೇಟ್ ಆಫ್ is declared insolvent and he will not be liable to pay the debt. ಸೊ ಇನ್ಸಾಲ್ವೆಂಟ್ ಅಂದರೆ ಬ್ಯಾಂಕ್ರಪ್ಟ್ ಅಂತ ಕರಿತೀವಿ. ಸೊ ಅದು ಇನ್ಸಾಲ್ವೆಂಟ್ ಆಗಿದ್ದರೆ ಅದನ್ನು ನಾವು ಪಾರ್ಟ್ನರ್ಗೆ ಇದಕ್ಕೆ ಬ್ಯಾಂಕಿನ ಗಮನಕ್ಕೆ ತರಬೇಕಾಗತ್ತೆ. ಸೊ ತರದಲ್ಲೇ ಇದ್ದರೆ ಎಲ್ಲಿವರೆಗೂ ನೀವು ಗಮನಕ್ಕೆ ತರಲು ಅಲ್ಲಿವರೆಗೂ ಸೊ ನಿಮ್ಮ ಲಯಬಿಲಿಟಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಇನ್ ಫರ್ಮ್ ಡಸ್ ನಾಟ್ ಡಿಸಾಲ್ವ್, ನ್ಯೂ ಅಕೌಂಟ್ ಶುಡ್ ಬಿ ಓಪನ್ಡ್ ಇನ್ ದ ನೇಮ್ ಆಫ್ ದ ರೀಕನ್ಸರ್ನ್ ಫರ್ಮ್. ಸೊ ಫರ್ಮು ಡೆತ್ ಆಗೋ ಅಥವಾ ಇನ್ನೊಂದೇನೋ ಇನ್ಸಾಲ್ವೆಂಟ್ ಆಗಿ ಡಿಸಾಲ್ವ್ ಆಗ್ದಲ್ಲೇ ಇದ್ದರೆ ಸೊ ಅದು ಕಂಟಿನ್ಯೂ ಆಗ್ತಾ ಇದ್ದರೆ ಹೊಸ ಅಕೌಂಟನ್ನು ನಾವಿಲ್ಲಿ ಓಪನ್ ಮಾಡ್ತಾ ಹೋಗ್ಬೇಕಾಗತ್ತೆ. ಇಫ್ ದ ಪಾರ್ಟ್ನರ್ ಡಸ್ ಸಮಥಿಂಗ್ ವಿತ್ ದ ರಿಲೇಟೆಡ್ ಟು ಕೈಂಡ್ ಆಫ್ ಬಿಸ್ನೆಸ್ ಕ್ಯಾರಿಡ್ ಬೈ ಹಿಮ್, ದ ಅದರ್ ಪಾರ್ಟ್ನರ್ಸ್ ವಿಲ್ ನಾಟ್ ಬಿ ಲಯಬಲ್ ಫಾರ್ ಈಸ್ ಲಾಸಸ್. ಪಾರ್ಟ್ನರ್ ಏನಾದರೂ ವೈಯಕ್ತಿಕವಾಗಿ ಏನಾದರೂ ಲಾಸಸ್ಸನ್ನು ಮಾಡ್ಕೊಂಡಿದ್ರೆ ಸೊ ಅದಕ್ಕೆ ಉಳಿದಿರ್ತಕ್ಕಂಥ ಪಾರ್ಟ್ನರ್ ಯಾವುದೇ ರೀತಿಯಾಗಿ ಲಯಬಲ್ ಆಗಲ್ಲ ಅಂತ ಹೇಳ್ತಿದ್ದಾರೆ. ಅಟ್ ಡಿಸ್ಕ್ಲೋಷನ್ ಆಫ್ ಡೆಪ್ಟ್ ಆಫ್ ದ ಫರ್ಮ್ ಶಲ್ ನಾಟ್ ಬಿ ಸೆಟಲ್ಡ್ ಔಟ್ ಆಫ್ ದ ಅಸೆಟ್ಸ್ ಆಫ್ ದ ಫರ್ಮ್. ದ ಸರ್ಪ್ಲಸ್ ಈಸ್ ಟು ಬಿ ಅಪ್ಲೈಡ್ ಟು ಪೇಯಬಲ್ ಡೆತ್ ಆಫ್ ದ ಪಾರ್ಟ್ನರ್ಸ್. ಸೊ ಯೂಶಲಾಗಿ ಏನಪ್ಪ ಅಂತಂದರೆ ಡಿಸ್ಕ್ಲೋಷನ್ ಏನು ಡೆಪ್ತ್ ಅಂದರೆ ಸಾಲನ ಬಗೆಹರಿಸೋದಕ್ಕೆ ಸೊ ಪಾರ್ಟ್ನರ್ಶಿಪ್ಪಿನ ಆಸ್ತಿಯನ್ನು ಮಾರಿ ಅದು ಇನ್ನೂ ಉಳಿಯಿತು ಅಂತಂದರೆ ವೈಯಕ್ತಿಕವಾಗಿ ಪಾರ್ಟ್ನರ್ ಏನಿರ್ತಾರೆ ಸೊ ಅವರ ಆಸ್ತಿಯನ್ನು ಬೇಕಿದ್ರೆ ನಾವಲ್ಲಿ ಬಳಸ್ಕೋಬಹುದು. ಇಫ್ ಎ ಚೆಕ್ ಈಸ್ ಪೇಯಬಲ್ ಟು ಪಾರ್ಟ್ನರ್ಶಿಪ್, ಇಟ್ ಈಸ್ ಎಂಡೋಸ್ಡ್ ಬೈ ದ ಪಾರ್ಟ್ನರ್ ಆ್ಯಂಡ್ ಇಟ್ ಈಸ್ ಡೆಪಾಸಿಟೆಡ್ ಬೈ ಹಿಮ್
ಟು ಬಿ ಕ್ಯಾರಿಡ್ ಟು ಈಸ್ ಪರ್ಸ್ನಲ್ ಅಕೌಂಟ್. ಸೊ ಯೂಶಲಾಗಿ ಏನಪ್ಪ ಅಂತಂದರೆ ಎಂಡೋಸ್ ಪಾರ್ಟ್ನರ್ಶಿಪ್ ಅಕೌಂಟಿಗೆ ಎಂಡೋಸ್ ಆಗಿರ್ತಕ್ಕಂಥ ಚೆಕ್ಕು ಸೊ ಪರ್ಸ್ನಲ್ ಅಕೌಂಟಿಂದ ಬೇಕಾದರೂ ಕೊಡಬಹುದು ಇನ್ ಕೇಸ್ ಅವರು ಸಾಲ ಇದ್ದರೆ ಅಂತ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟು, ಇಫ್ ದ ಪಾರ್ಟ್ನರ್ಶಿಪ್ ಎಕ್ಸೀಡ್ ದಿಸ್ ಲಿಮಿಟ್ ದ legally it cannot be entered into contract sure in its own name. ಸೊ ಪಾರ್ಟ್ನರ್ಶಿಪ್ಪು ಎಕ್ಸೀಡ್ ಆಗಿದ್ದರೆ ಅಥವಾ ಅದು ಏನು ಲಿಮಿಟೇಷನ್ಸ್ ಐತೆ ಅದನ್ನು ಮೀರಿದರೆ ಸೊ ಅದನ್ನು ನಾವು ಇಲ್ಲೀಗಲ್ ಅಂತ ಕರಿತಾ ಹೋಗ್ತೀವಿ. ಸೊ ಅವಾಗ ನೀವು ಕಾಂಟ್ರಾಕ್ಟನ್ನು ಎಂಟರ್ ಆಗೋಕ್ಕೆ ಸಾಧ್ಯ ಆಗಲ್ಲ. ಸೊ ನೆಕ್ಸ್ಟು, ಇಫ್ ದ ಪಾರ್ಟ್ನರ್ ಜಾಯಿನ್ಸ್ ಆರ್ ರಿವೀಲ್ಸ್ ಪಾರ್ಟ್ನರ್ಶಿಪ್ the old partnership ends and new one comes into place unless there is an agreement to continuity. ಸೊ ಯೂಶಲಾಗಿ ಏನಪ್ಪ ಅಂತಂದ್ರೆ ನಾನು ಹೇಳೋದಿಲ್ಲ, ಡೆತ್ತು ಮತ್ತು ಈ ಥರದ್ದು ಏನಾರು ಆದರೆ ಸೊ ಆಲ್ರೆಡಿ ಇರ್ತಕ್ಕಂಥ ಪಾರ್ಟ್ನರ್ಶಿಪ್ಪು ಎಂಡ್ ಆಗುತ್ತೆ. ಸೊ ನಿಮಗೆ ಬೇಕಾದರೆ ನೀವು ಕಂಟಿನ್ಯೂ ಮಾಡ್ಕೊಬೋದು ಉಳಿದಿರೋ ಪಾರ್ಟ್ನರ್ಸು. ಸೊ ಅವಾಗ ಏನು ಮಾಡೋದು ಅಂತಂದ್ರೆ ಹೊಸ ಅಕೌಂಟನ್ನು ಓಪನ್ ಮಾಡ್ತಾ ಹೋಗ್ಬೇಕಾಗತ್ತೆ. ಸೊ ಇನ್ ಕೇಸ್ ನಿಮಗೆ ಅಟ್ ದ ಟೈಮ್ ಆಫ್ ಎಂಟರಿಂಗ್ ಕಾಂಟ್ರಾಕ್ಟ್ ನೀವೇನಾದರೂ ಅಗ್ರಿಮೆಂಟನ್ನು ಮಾಡ್ಕೊಂಡಿದ್ರೆ ಕಂಟಿನ್ಯೂಷನ್ಗೆ, ಸೊ ದೆನ್ ದೆರ್ ಈಸ್ ನೋ ಪ್ರಾಬ್ಲಮ್ ಅಂತ ಹೇಳ್ತಾ ಇದ್ದಾರೆ. ಸೊ ಇಫ್ ಎ ಪಾರ್ಟ್ನರ್ ಜಾಯಿನ್ಸ್ ಆರ್ ಲೀವ್ಸ್ ದ ಪಾರ್ಟ್ನರ್ಶಿಪ್, ದ ಓಲ್ಡ್ ಪಾರ್ಟ್ನರ್ಶಿಪ್ ಎಂಡ್ಸ್ ಅಂಡ್ ನ್ಯೂ ಒನ್ ಕಮ್ಸ್ ಟು ಪ್ಲೇಸ್ ಅನ್ಲೆಸ್ ದೆರ್ ಈಸ್ ನೋ ಅಗ್ರಿಮೆಂಟ್ ಆಫ್ ಕಂಟಿನ್ಯೂಟಿ. ಸೊ ಹೊಸ ಪಾರ್ಟ್ನರು ಜಾಯ್ನ್ ಆದರೂ ಅಷ್ಟೇ, ಸೊ ಅಥವಾ ಇರ್ತಕ್ಕಂಥ ಪಾರ್ಟ್ನರ್ ಬಿಟ್ಟೋದ್ರೂ ಅಷ್ಟೇ. ಸೊ ಅಲ್ಲಿಗೆ ನಿಮ್ಮ ಪಾರ್ಟ್ನರ್ಶಿಪ್ಪು ಎಂಡ್ ಆಗ್ತಾ ಹೋಗುತ್ತೆ. ಸೊ ಅಲ್ಲಿಗೆ ಏನಾಗ್ತಾ ಹೋಗುತ್ತೆ ಅಂತಂದರೆ ನಿಮ್ಮದು ಪಾರ್ಟ್ನರ್ಶಿಪ್ ಹಳೇದು ಎಂಡ್ ಆಗಿ ಹೊಸದು ಬೇಕಿದ್ರೆ ನೀವು ಹೊಸದನ್ನು ನೀವು ಕಂಟಿನ್ಯೂ ಮಾಡ್ಕೋಬೋದು ಉಳಿದಿರ್ತಕ್ಕಂಥ ಪಾರ್ಟ್ನರು ಅಥವಾ ಹೊಸ್ದಾಗಿ ಬಂದಿರತಕ್ಕಂಥ ಪಾರ್ಟ್ನರು. ಸೊ ಹೊಸ ಅಗ್ರಿಮೆಂಟನ್ನು ಮಾಡ್ಕೊಂಡು ಬೇಕಿದ್ರೆ ನೀವು ಕಂಟಿನ್ಯೂ ಮಾಡ್ಕೋಬೋದು. ಸೊ ಆದರೆ ಇಲ್ಲೇನಪ್ಪ ಅಂತಂದರೆ ಅಲ್ಲಿಗೆ ಹೊಸ ಅಕೌಂಟನ್ನು ಓಪನ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಸೊ ನೀವು ಮುಂಚಿನ ಅಗ್ರಿಮೆಂಟನ್ನು ಮಾಡ್ಕೊಳ್ಳದಲ್ಲೇ ಇದ್ದರೆ. ಸೊ ನೆಕ್ಸ್ಟು, ಇಫ್ ದ ಡಾಕ್ಯುಮೆಂಟ್ಸ್ ಆರ್ ಸೈನ್ಡ್ ಬೈ ದ ಪಾರ್ಟ್ನರ್ಸ್ individually as well as jointly, the creditors of the firm can recover their debts simultaneously. ಸೊ ನೀವು ಇಂಡಿವಿಜುವಲ್ ಆಗಿ ಮತ್ತು ಜಾಯಿಂಟ್ ಆಗಿ ಇದನ್ನು ಸಿಗ್ನೇಚರನ್ನು ಮಾಡಿದ್ರೆ ಸೊ ನಿಮಗೆ ಕ್ರೆಡಿಟರ್ಸಿಗೆ ಅಥವಾ ಡೆಬ್ಟ್ಸಿಗೆ ಏನಪ್ಪ ಅಂತಂದರೆ, ಡೆಬ್ಟ್ಸ್ ಅಂದರೆ ಸಾಲಕ್ಕೆ ಎರಡೂ ನಾವು ಬೇಕಾದರೆ ಸೈಮಲ್ಟೇನಿಯಸ್ ಆಗಿ ಬಳಸ್ಕೋಬೋದು. ಅಂದರೆ ಫಸ್ಟು ಪಾರ್ಟ್ನರ್ಶಿಪ್ ಫಾರ್ಮಲ್ಲಿ ಇರ್ತಕ್ಕಂಥದ್ದೆಲ್ಲ ನಾವು ಬಳಸ್ಕೊತಾ ಹೋಗ್ತೀವಿ. ಸೊ ಅಲ್ಲಿಗೆ ನಮ್ಮ ಸಾಲ ಬಗೆಹರಿತು ಅಂತಂದರೆ ದೆನ್ ದೇರ್ ಈಸ್ ನೋ ಪ್ರಾಬ್ಲಮ್. ಅದಾದಮೇಲೂ ನಿಮ್ಮ ಸಾಲ ಕಂಟಿನ್ಯೂ ಆಗ್ತಾ ಐತೆ ಅಂತಂದರೆ ಸೊ ಪಾರ್ಟ್ನರ್ಸಲ್ಲಿ ಇರ್ತಕ್ಕಂಥ ವೈಯಕ್ತಿಕ ದುಡ್ಡನ್ನು ಸಹ ನಾವಿಲ್ಲಿ ಬಳಸ್ಕೋಬೋದು ಅಂತ ಹೇಳ್ತಿದ್ದಾರೆ. ಸೊ ನೆಕ್ಸ್ಟ್, ಪ್ರೊಸೀಷನ್ ಶುಡ್ ಬಿ ಟೇಕನ್ ಬೈ ದ ಬ್ಯಾಂಕ್ಸ್ ಟು ಆಪರೇಟ್ ದ ಪಾರ್ಟ್ನರ್ಶಿಪ್ ಅಕೌಂಟ್ ಅಂತ ಹೇಳ್ತಾರೆ. ಸೊ ಆಪರೇಟ್ ಮಾಡೋದಕ್ಕೆ ಏನು ಪ್ರೊಸೀಷನನ್ನು ಮಾಡಬೇಕು ಅಂತ ಹೇಳ್ತಿದ್ದಾರೆ. ಆಲ್ ಟ್ರಾನ್ಸಾಕ್ಷನ್ಸ್ ಅಬೌಟ್ ದ ಆಪರೇಷನ್ಸ್ ಆಫ್ ದ ಅಕೌಂಟ್ ಮಸ್ಟ್ ಬಿ ಸೈನ್ಡ್ ಬೈ ಆಲ್ ದ ಪಾರ್ಟ್ನರ್ಸ್. ಸೊ ಬ್ಯಾಂಕಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಟ್ರಾನ್ಸಾಕ್ಷನ್ಗಳನ್ನು ಮಾಡೋದಕ್ಕೆ ಎಲ್ಲ ಪಾರ್ಟ್ನರ್ಸಿನ ಸಿಗ್ನೇಚರನ್ನು ತಗೊಳ್ತಕ್ಕಂಥದ್ದು ಅಗತ್ಯ ಅಂತ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟು, ದ ಸ್ಪೆಸಿಮನ್ ಸಿಗ್ನೇಚರ್ ಆನ್ ದ ಕಾರ್ಡ್ಸ್ ಮಸ್ಟ್ ಬಿ ಟೇಕನ್ ಫ್ರಮ್ ದ ಪಾರ್ಟ್ನರ್ಸ್ ಆ್ಯಂಡ್ ಆಥರೈಸ್ಡ್ ಪರ್ಸನ್ ಹೂ ವಿಲ್ ಆಪರೇಟ್ ದ ಅಕೌಂಟ್. ಸೊ ಸ್ಪೆಸಿಮನ್ ಸಿಗ್ನೇಚರು ಪಾರ್ಟ್ನರ್ಸಿಂದು ಎಲ್ಲರದನ್ನು ಕಾರ್ಡ್ನೊಳಗೆ ನಾವು ಮಾಡ್ತಾ ಹೋಗ್ಬೇಕಾಗತ್ತಂತೆ. ಸೊ ಅದ್ರ ಜೊತೆಗೆ ನಾವು ಯಾರಿಗೆ ಅಥಾರಿಟಿಯನ್ನು ಕೊಡ್ತಾ ಇದ್ದೀವಿ ಏನು ಅಕೌಂಟನ್ನು ಕ್ಯಾರಿ ಮಾಡೋದಕ್ಕೆ, ಅಕೌಂಟನ್ನು ಆಪರೇಟ್ ಮಾಡೋದಕ್ಕೆ ಅನ್ನೋದು ಸಹ ಇಲ್ಲಿ ತುಂಬ ಇಂಪಾರ್ಟೆಂಟಾಗಿ ಮೆನ್ಷನ್ ಮಾಡ್ತಾ ಹೋಗ್ಬೇಕು ಅಂತ ಹೇಳ್ತಾರೆ. ಇನ್ ಕೇಸ್ ಆಫ್ ಅಡ್ವಾನ್ಸಿಂಗ್ ಲೋನ್ ಆ್ಯಂಡ್ ಎಕ್ಸಿಕ್ಯೂಷನ್ ಆಫ್ ಗ್ಯಾರಂಟಿ ಡೀಡ್ ದ ಬ್ಯಾಂಕರ್ ವಿಲ್ ಒಬ್ಟೈನ್ ಬೈ ದ ಸಿಗ್ನೇಚರ್ ಆಫ್ ದ ಪಾರ್ಟ್ನರ್ಸ್. ಸೊ ಇಲ್ಲಿ ಲೋನನ್ನು ಎಕ್ಸಿಕ್ಯೂಟ್ ಮಾಡೋದಕ್ಕೆ ಅಥವಾ ಯಾವುದಾದ್ರೂ ಗ್ಯಾರಂಟಿ ಡೀಡನ್ನು ಸಿಗ್ನೇಚರ್ ಮಾಡಬೇಕು ಅಂತಂದರೆ ಇಲ್ಲಿ ಉಳಿದಿರ್ತಕ್ಕಂಥ ಎಲ್ಲ ಪಾರ್ಟ್ನರ್ಸು ಸೇರ್ಕೊಂಡು ನಾವೇನು ಮಾಡ್ತಾ ಹೋಗ್ಬೇಕು ಅಂತಂದರೆ ಸಿಗ್ನೇಚರನ್ನು ಮಾಡಿದ್ರೆ ಸೊ ಅವಾಗ ಎಲ್ಲ ಪಾರ್ಟ್ನರ್ಸು ಅದಕ್ಕೆ ಲಯಬಲ್ ಆಗ್ತಾ ಹೋಗ್ತಾರೆ. ಸೊ ಇಲ್ದಲ್ಲೇ ಇದ್ದರೆ ಯಾರು ಪಾರ್ಟ್ನರ್ ಸೈನ್ ಮಾಡಿರ್ತಾರೋ ಅವ್ರು ಮಾತ್ರ ಲಯಬಲ್ ಆಗ್ತಾರೆ ಅಂತ ಹೇಳ್ತಾ ಹೋಗ್ತಿದ್ದಾರೆ. ಸೊ ದಿಸ್ ಈಸ್ ಅಬೌಟ್ ಪಾರ್ಟ್ನರ್ಶಿಪ್ ಅಕೌಂಟನ್ನು. ಪಾರ್ಟ್ನರ್ಶಿಪ್ ಅಂದರೆ ಏನು, ಸೊ ಹೇಗೆ ನೀವು ಪಾರ್ಟ್ನರ್ಶಿಪ್ಪನ್ನು ಆಪ್ರೇಟ್ ಮಾಡ್ತಾ ಹೋಗ್ತೀರಾ, ಸೊ ಯಾರ್ಯಾರು ಅದಕ್ಕೆ ಭಾಗವಹಿಸ್ಬೋದು, ಎಷ್ಟು ಜನ ಮ್ಯಾಕ್ಸಿಮಮ್ ಲಿಮಿಟ್ ಇದೆ, ಎಷ್ಟು ಜನ ಮಿನಿಮಮ್ ಲಿಮಿಟ್ ಇದೆ. ಸೊ ಅದ್ರ ಜೊತೆಗೆ ಬ್ಯಾಂಕ್ ಅಕೌಂಟನ್ನು ಹೆಂಗೆ ಓಪನ್ ಮಾಡ್ತೀವಿ ಪಾರ್ಟ್ನರ್ಶಿಪ್ದು, ಮೈನರ್ ಇದ್ದರೆ ಏನು ಮಾಡಬೇಕು, ಸೊ ಮೇಜರ್ ಇದ್ದರೆ ಏನು ಮಾಡಬೇಕು. ಸೊ ಇನ್ ಕೇಸ್ ಡೆತ್ ಆದರೆ ಪಾರ್ಟ್ನರ್ದು ಯಾರ್ದಾದ್ರು ಡೆತ್ ಆದರೆ ಅವಾಗ ಅಕೌಂಟನ್ನು ಹೆಂಗೆ ಮಾಡ್ತಾ ಹೋಗ್ತೀವಿ, ಇನ್ಸಾಲ್ವೆಂಟ್ ಆದರೆ ಹೆಂಗೆ ಮಾಡ್ತೀವಿ, ಸೊ ಅಥವಾ ಹೊಸ್ದಾಗಿ ಯಾರಾದರೂ ಆ್ಯಡ್ ಆದರೆ ಏನು ಮಾಡ್ತಾ ಹೋಗ್ತೀವಿ ಅನ್ನೋದನ್ನು ಸೊ ಇವತ್ತಿನ ಕ್ಲಾಸಲ್ಲಿ ತಿಳ್ಕೊಳ್ತಾ ಹೋಗಿದ್ದೀವಿ. ಸೊ ಇನ್ ಕೇಸ್ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಇದಕ್ಕೆ ಸಂಬಂಧಪಟ್ಟಂಗೆ ಯು ಕ್ಯಾನ್ ಕಾಲ್ ಮೀ ಆ್ಯಂಡ್ ಆಸ್ಕ್ ಮೀ.